ಗುರೂಜಿ ಮನೆಯ ಹೊಸಲಿನ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ವಿಷಯಕ್ಕೆ ಬರೋದಾದರೆ ಚೌಕಾಕಾರದ ಮನೆ ವಿಷಯ ತಿಳ್ಕೊಂಡಾಯ್ತು, ಗುರುಗ್ರಹ ಇರ್ತಕ್ಕಂಥದ್ದು ಮನೆಯಲ್ಲಿ ಅಂತಕ್ಕಂಥ ವಿಷಯ ತಿಳ್ಕೊಂಡಾಯ್ತು. ಅಂದರೆ ಇದರ ಅರ್ಥ ಏನು ಅಂದರೆ, ನಾವು ನವಗ್ರಹ ಪ್ರದಕ್ಷಿಣೆ ಹಾಕೋದು, ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಪ್ರಶ್ನೆಗಳು ಹಾಕೋದು, ಇದೆಲ್ಲವನ್ನು ಬಿಟ್ಟು ನಮ್ಮ ವಾಸದ ಮನೆಯಲ್ಲಿ ಎಲ್ಲ ದೇವಾನುದೇವತೆಗಳು ಇದ್ದಾರೆ ಅಂತ ಯಾಕಮ್ಮ ತೀರ್ಮಾನ ಮಾಡಬಾರ್ದು? ಏನು ಹೇಳ್ತೀಯಾ? ಯಾಕೆ ನಾವು ಇಡೀ ಜೀವಮಾನ ಎಲ್ಲ ಮನೇಲೇ ಕಳಿಬೇಕು, ಊಟ ಅಲ್ಲೇ, ಮಲಗೋದಲ್ಲೇ, ವ್ಯವಹಾರ ಮಾಡೋದಲ್ಲೇ, ಮದುವೆ ಮಾಡೋದಲ್ಲೇ, ಆ ಮನೆಯನ್ನೇ ದೇವಸ್ಥಾನ ಥರ ಮಾಡ್ಕೋಬೇಕಂತ ನಮ್ಮ ಜನಕ್ಕೆ ಇನ್ನೂ ಯಾಕೆ ಅರ್ಥ ಆಗಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಈಗ ಅದಕ್ಕೆ ಮುಂದುವರೆದ ಭಾಗ, ನಾವು ಭೂಮಿಯಲ್ಲಿ ಹಾಕುವಂತಹ ತಳಹದಿ, ಬೇಸ್ಮಟ್ಟ ಅಂತಕ್ಕಂಥದ್ದು ಏನಿದೆ, ಅದರಲ್ಲಿ ಇಡೀ ವಂಶದಲ್ಲಿ ಇರ್ತಕ್ಕಂಥ ಘಟನೆಗಳನ್ನು, ಇಡೀ ವಂಶದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಅಲ್ಲಿಗೆ ಕ್ಲೋಸ್ ಮಾಡಿ ನಾವು ಮುಂದುವರಿಬೋದು. ಯಾಕೆಂದರೆ ಹಲವಾರು ವಂಶಗಳಲ್ಲಿ ಇರ್ತಕ್ಕಂಥ ಒಂದು ಶಾಪ ಇದೆ. ಏನಂದರೆ 2 ಮದುವೆ ಆಗಿರೋದು, 3 ಮದುವೆ ಆಗಿರೋದು, ಹೆಂಡತಿ ಬಿಟ್ಟಿರೋದು, ಗಂಡನ ಬಿಟ್ಟಿರೋದು, ಚಿಕ್ಕ ಮಕ್ಕಳು ಸತ್ತಿರೋದು, ಈ ದುರಂತಗಳು ಯಾರ ಮೇಲೆ ಇಲ್ಲ ಅಂತಿಲ್ಲ, ಅದು ಕ್ವಾಲಿಟಿ ಬೇರೆ ಬೇರೆ ಇರುತ್ತೆ. ಆದರೆ ಇದನ್ನು ಹಾಗೆ ಎಳ್ಕೊಂಡು ಹೋಗಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ. ಆದರೆ ಜೊತೆಯಲ್ಲಿ ನೀವು ಎಳ್ಕೊಂಡು ಹೋಗಲ್ಲ ಅಂದರೆ ಎಳ್ಕೊಂಡು ಬರುತ್ತೆ ನಿಮ್ಮನ್ನದು. ಕಾರಣ ನೀವು ಅದನ್ನು ಕಟ್ ಮಾಡೋದು ಕಲ್ತಿಲ್ಲ. ಸಂಬಂಧ ಕಟ್ ಮಾಡಬೇಕು. ಯಾವ ರೀತಿ? ಸತ್ತವರ ಸಂಬಂಧವನ್ನು ನಾವು ಕಟ್ ಮಾಡೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಸತ್ತ, ಫೋಟೋ ಮಾಡ್ಕೊಂಡು ನಮ್ಮ ಅಪ್ಪ ಸತ್ತ, ನಮ್ಮ ಚಿಕ್ಕಪ್ಪ ಸತ್ತ, ನಮ್ಮ ತಾತ ಸತ್ತ ಅಂತ ಫೋಟೋ ನೋಡ್ಕೊಂಡು ಅಳೋದೇ ನಮ್ಗೆ ಅಭ್ಯಾಸ. ಇದೆಲ್ಲ ಮಾಡೋದು ನಾವು. ಮತ್ತೆ ಅವರು ಇನ್ನೂ ಜನ್ಮವನ್ನು ಎತ್ತಿ ನಮ್ಮ ಕುಟುಂಬಕ್ಕೆ ಒಳ್ಳೆ ರೀತಿಯಲ್ಲಿ ಬರಲಿ ಅಂತ ಹೇಳಿ ನಾವು ಸಂಬಂಧವನ್ನು ಕಟ್ ಮಾಡಬೇಕು. ಆ ಕಟ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಅಂದರೆ, ಮನೆಯಲ್ಲಿ ಯೋಚನೆ ಇಲ್ಲದೆ ಹಿರಿಯರು ಸತ್ತಿಲ್ಲ, ರೋಗ ಇಲ್ಲದೆ ಯಾರೂ ಸತ್ತಿಲ್ಲ ಅಂದ ಮೇಲೆ ನಮಗೂ ರೋಗ ಬಂದೇ ಸಾಯ್ತೀವಿ, ಯೋಚನೆ ಇಲ್ಲದೇ ನಾವು ಕೂಡ ಹಾಗೇ ಸಾಯ್ಬೇಕಾದ ಸನ್ನಿವೇಶ ಬರುತ್ತೆ. ಹಿಂದಿನವರು ಅದೇ ಮಾಡಿದ್ರು, ನೀವು ಅದೇ ಮಾಡ್ತಾ ಇದ್ದೀರಾ. ಕಾರಣ ಬೇಜಾರಲ್ಲೇ ತಗಲಾಕೊಂಡಿದ್ದೀರಾ. ಹಾಗಾದರೆ ಇದರಿಂದ ಕಟ್ ಮಾಡೋದು ಹೇಗೆ? ಹಿರಿಯರಿಗೆ ಮಾಡ್ತಕ್ಕಂಥ ಸಂಸ್ಕಾರಗಳು ಒಂದು ಭಾಗ. ನಾವು ಹೇಳ್ತೀವಲ್ಲ, ನಾವು ಅಲ್ಲೋಗಿ ಮಾಡ್ಕೊಂಬಂದಿದ್ದೀನಿ ಒಳ್ಳೇದಾಗಲಿ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದೆ, ಗರುಡು ಅಂದರೆ ಅವ್ರವ್ರ ಅನುಕೂಲ ತಕ್ಕಂತೆ ತಿಥಿ ಶ್ರಾದ್ದಗಳನ್ನ ಮಾಡ್ಕೊಂಬರ್ತಾರೆ. ಆದರೂ ಇವ್ರಿಗೆ ಏನು ಏಳಿಗೆ ಸಿಕ್ಕಿರಲ್ಲ. ಎಷ್ಟು ಸಲ ಮಾಡ್ತೀವಿ ಸ್ವಾಮಿ, ಎಲ್ಲ ಕಡೆ ಹೇಳಿದ ಕಡೆ ಎಲ್ಲ ಹೋದ್ವಿ, ನಮಗೇನು ಒಳ್ಳೇದಾಗಲ್ಲ ಅಂತ ಬೇಕಾಷ್ಟು ಜನ ಇದ್ದಾರೆ. ಇದಕ್ಕೆ ಅರ್ಥ ಇಷ್ಟೇ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಂಬಂಧವನ್ನು ನೀವು, ಯಾವ ಸಂಬಂಧ? ರೋಗಗಳಿಲ್ಲದ ರೀತಿಯಲ್ಲಿ, ರೋಗ ಇದ್ದಂಥ ಕುಟುಂಬದಲ್ಲಿ ನಾವು ಹುಟ್ಟಿದೋ ಸಂಬಂಧ, ಹೌದಾ? ಯೋಚನೆ ಮಾಡುವವ್ರ ಹೊಟ್ಟೆಯಲ್ಲಿ ಹುಟ್ಟಿದೋ ಸಂಬಂಧ. ಆ ಸಂಬಂಧನ ಕಟ್ ಮಾಡಬೇಕಂದ್ರೆ ನಿಮ್ಮ ಮನೆ ಪಾಯ ಸರ್ ಮಾಡ್ಕೋಬೇಕು. ನೀವು ಯಾವ ಸರ್ ಮಾಡ್ಕೋಬೇಕು? ಪಾಯ. ಮನೆಯ ಪಾಯವನ್ನು ಸರ್ ಮಾಡ್ಕೋಬೇಕು. ಸರ್ ಮಾಡ್ಕೊಳ್ಳೋದು ಅಂದ್ರೆ ಹೆಂಗೆ? ಇದಕ್ಕೆ ಆಡೋ ಭಾಷೆಯಲ್ಲಿ ಮಾತಾಡ್ತೀವಿ. ಮನೆ ಪಾಯ ಗಟ್ಟಿ ಇದ್ದರೆ ಮನೇಲಿರೋ ವ್ಯಕ್ತಿಗಳೆಲ್ಲ ಗಟ್ಟಿಯಾಗಿರ್ತಾರಂತೆ. ನಮಗೆ ಪಾಯ ಗಟ್ಟಿ ಯಾವುದು ಅಂತಾನೆ ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ಕಟ್ಟಿರುವ ಮನೆ ಪಾಯ ಗಟ್ಟಿ ಅಂದರೆ ಹೇಗೆ? ಯಾರ್ಯಾರಾಗಲೂ ದಯವಿಟ್ಟು ಮೆಸೇಜ್ ಮಾಡಿ, ನಾನು ನಿಜಕ್ಕೂ ನಿಮ್ಮನ್ನು ಕರೆಸ್ಬಿಟ್ಟು ಸನ್ಮಾನ ಮಾಡ್ತೀನಿ. ನಿಮ್ಮ ಮನೆಯ ಪಾಯ ಗಟ್ಟಿಯಾಗಿರುವುದ ಸತ್ಯ ನಿಮಗೆ ಅರ್ಥ ಆಗಿದೆಯಾ? ಗಟ್ಟಿ ಅಂದರೆ ಏನು, ಹೇಗೆ? ಇಲ್ಲ ಸ್ವಾಮಿ, ನೀರಿಗೆಲ್ಲ ಕಟ್ಟಿ ಚೆನ್ನಾಗಿ ತುಳಿದು, ಇದೇ ತಾನೇ ಹೇಳೋದು, ನೀರೆಲ್ಲ ಕಟ್ಟಿ ಚೆನ್ನಾಗಿ ತುಳಿದು ಭಾರಿ ಒಣಗಿಸಿ ಕತೆ ಹೇಳ್ಬೇಡ್ರಿ. ಗಟ್ಟಿ ಅಂದರೆ ಅದಲ್ಲ. ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಏನು ಗಟ್ಟಿ ಅಂದರೆ, ಆ ಮನೆಗೆ ಬಳಸಿರ್ತಕ್ಕಂಥ ಪಾಯ ತೆಗೆದಿರ್ತಕ್ಕಂಥ ಮಣ್ಣನ್ನು ಯಾವ ಕಾರಣಕ್ಕೂ ಎಡಗೈಲೂ ಮುಟ್ಟಬಾರ್ದು. ಮನೆ ಪಾಯ ತೆಗೆದಿರ್ತಕ್ಕಂಥ ಮಣ್ಣು, 1 ಸ್ಪೂನ್ ಮಣ್ಣು ಆ ಪಾಯಕ್ಕೆ ಹೋಗಬಾರದು.